ಕಾಂಗ್ರೆಸ್ನಲ್ಲಿ ಟೂರ್ ಪಾಲಿಟಿಕ್ಸ್ ನಿಲ್ತಾ ಇಲ್ಲ, ನಾನು ಹೋಗ್ತಾ ಇಲ್ಲ, ನಾನು ಯಾರನ್ನೂ ಕಳಿಸ್ತಾ ಇಲ್ಲ, ನನ್ನ ಇಲಾಖೆ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ ಅಂತ ಇಷ್ಟು ದಿನಗಳ ಬಳಿಕ ಇದೀಗ ಸಚಿವ ವೆಂಕಟೇಶ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಟೂರ್ ಪಾಲಿಟಿಕ್ಸ್ಗೆ ಯಾವ ಕೊನೆಯೂ ಇಲ್ಲದಂತಾಗಿದೆ. ನಾನು ಟೂರ್ಗೆ ಹೋಗ್ತಾ ಇಲ್ಲ, ಯಾರನ್ನು ಕೂಡ ಕಳಿಸ್ತಾ ಇಲ್ಲ, ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಗೊತ್ತಿಲ್ಲ ಅಂತ ಪಶು ಸಂಗೋಪನಾ ಇಲಾಖೆಯ ಸಚಿವ ವೆಂಕಟೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ರವಾಸಕ್ಕೆ ಕಳಿಸುವಷ್ಟು ಹಣವು ನಮ್ಮ ಇಲಾಖೆಯಲ್ಲಿ ಇಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಎಲ್ಲೂ ಟೂರ್ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ನಮ್ಮ ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವರಿಗೆ ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ರು, ನಮ್ಮ ಮೇಲೆ ಪುಟ್ಟರಂಗ ಶೆಟ್ಟಿ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿದ್ವಿ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನ್ರಿ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗಂತ ಹೇಳ್ಬಿಟ್ರಿ, ಯಾವ ಥರ ನಿಮ್ಮದು ಅಂತ. ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಇದು ಈ ಟೂರಿಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ. ಇದರಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ಆವಾಗ ನಾವು ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ ಅಥವಾ ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಅವರು ಟೂರ್ ಹೋಗೋದಕ್ಕೆ ನಾನೇನು ಪ್ರತಿಕ್ರಿಯೆ ಮಾಡಬೇಕು ಹೇಳಿ? ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ನೋಡಿ, ಅವರು ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರೇ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ವೆಂಕಟೇಶ್ ಅವರು ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಅಲ್ಲ, ಖಾಸಗಿ ಇರೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಖಾಸಗಿ ಅಂತ ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಖಾಸಗಿ ಅಂತಂದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. 25 ಜನ ಒಟ್ಟಿಗೆ ಹೋಗ್ತಿದ್ದಾರೆ, ಅದು ಒಟ್ಟಿಗೆ ಹೋಗ್ಲಿ, ಅವ್ರು ಸಪರೇಟ್ ಆಗಿ ಹೋಗ್ಲಿ, ನಿಮ್ದೇನು ಅಬ್ಜೆಕ್ಷನ್?